ನಮಸ್ಕಾರ. ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಬಾಹ್ಯಾಕಾಶ ಸುದ್ದಿ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಪ್ರಜಾವಾಣಿ ಪೇಪರಲ್ಲಿ ನಿನ್ನೆ ಬಂದಿತ್ತು ಆಕ್ಚುಲಿ. ಒಬ್ರು ಭಾರತೀಯ ಮೂಲದ ಗಗನಯಾತ್ರಿ ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ISSಗೆ ಹೋಗಿದ್ದಾರೆ ಅಂತ. ಹೌದು ಹೌದು, ಇದು ಆಕ್ಸಿಯಂ ಸ್ಪೇಸ್ ಅಂತ ಇದೆಯಲ್ಲ, ಅವರ 4ನೇ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ ಗಗನಯಾತ್ರಿಯಾನ AX4 ಅಂತ ಕರೀತಾರೆ. ಓ, ಆಕ್ಸಿಯಂ ಸ್ಪೇಸ್ ಅವರದಾ? ಇವರು ಪ್ರೈವೇಟ್ ಸ್ಪೇಸ್ ಫ್ಲೈಟ್ಗಳನ್ನ ನಡೆಸೋರು. ನಾಸಾ ಜೊತೆ ಸೇರ್ಕೊಂಡು ಮಾಡಿದ್ದಾರೆ ಈ ಸಲ. ಇದು ಕೇವಲ ಟೆಕ್ನಾಲಜಿ ಮಾತ್ರ ಅಲ್ಲ, ಮುಂದೆ ಸ್ಪೇಸ್ ಟ್ರಾವೆಲ್ ಹೇಗಿರ್ಬೋದು ಅನ್ನೋಟಕ್ಕೂ ಇದು ಮುಖ್ಯ ಅನ್ಸುತ್ತೆ ಅಲ್ವಾ? ಖಂಡಿತ, ಇದು ಭವಿಷ್ಯದ ಒಂದು ದಿಕ್ಸೂಚಿ ಅಂತಾನೆ ಹೇಳಬಹುದು. ಆಹಾ, ತುಂಬಾ ರೋಮಾಂಚನಕಾರಿ ಸುದ್ದಿ ಇದು. ಪ್ರಜಾವಾಣಿ ವರದಿ ಪ್ರಕಾರ ಲಾಂಚ್ ಆಗಿದ್ದು ನಿನ್ನೆ ಮುಂಜಾನೆ ಜೂನ್ 25ನೇ ತಾರೀಕು ಕೆನೆಡಿ ಸ್ಪೇಸ್ ಸೆಂಟರ್ನಿಂದ ಅಂತಲ್ವಾ? ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಅಮೆರಿಕದ ಈಸ್ಟರ್ನ್ ಟೈಮ್ ಪ್ರಕಾರ ಬೆಳಗಿನ ಜಾವ ಹೇಗೆ ಅಂದ್ರೆ ಸುಮಾರು 2:31ಕ್ಕೆ, UTC ಅಂದ್ರೆ 06:31ಕ್ಕೆ. UTC ಅಂದ್ರೆ ಅದು ಗ್ಲೋಬಲ್ ಟೈಮ್ ಸ್ಟ್ಯಾಂಡರ್ಡ್. ಸ್ಪೇಸ್ ಮಿಷನ್ಗಳಲ್ಲಿ ಸಾಮಾನ್ಯವಾಗಿ ಅದನ್ನೇ ಯೂಸ್ ಮಾಡೋದು. ಓಕೆ ಓಕೆ. ಆ ಉಡಾವಣೆಗೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಬಳಸಿದ್ದಾರೆ. ಓ, ಸ್ಪೇಸ್ ಎಕ್ಸ್. ಹೌದು, ಸ್ಪೇಸ್ ಎಕ್ಸ್ ಅವರ ಟ್ವೀಟ್ನಲ್ಲೂ ಹಾಕಿದ್ದಾರೆ ಲಿಫ್ಟ್ ಆಫ್ AX4 ಅಂತ. ಆ ಫೋಟೋ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ. ನಿಜಕ್ಕೂ. ಫಾಲ್ಕನ್ 9 ರಾಕೆಟ್ನಲ್ಲಿ ಹೋದ ನೌಕೆಯ ಹೆಸರು ಡ್ರ್ಯಾಗನ್ ಅಂತಲ್ವೇ? ಅದೇ, ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್. ಅದರಲ್ಲಿ 4 ಜನ ಗಗನಯಾತ್ರಿಗಳು ಹೋಗಿದ್ದಾರೆ. 4 ಜನ ಅಂದ್ರಲ್ಲ, ಬೇರೆ ಬೇರೆ ದೇಶದವರ? ಹೌದು, ಅದೊಂದು ವಿಶೇಷ. 4 ಬೇರೆ ಬೇರೆ ದೇಶಗಳ ಗಗನಯಾತ್ರಿಗಳು. ಇದು ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಒಂದು ಒಳ್ಳೆ ಉದಾಹರಣೆ ನೋಡಿ. ವಿಶೇಷವಾಗಿ ಈ 4ರಲ್ಲಿ ನಮ್ಮ ಭಾರತೀಯ ಮೂಲದ ಶುಭಾಂಶು ಅವರು ಇದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಹೌದು, ನಿಜಕ್ಕೂ. ಇದರಿಂದ ಭಾರತೀಯರಿಗೆ ಸ್ಪೇಸ್ನಲ್ಲಿ ಇನ್ನೂ ಹೆಚ್ಚು ಅವಕಾಶಗಳು ಸಿಗ್ತಾ ಇವೆ ಅಂತ ಅರ್ಥನಾ? ಖಂಡಿತವಾಗಿಯೂ. ಇದು 2 ಮುಖ್ಯ ವಿಷಯಗಳನ್ನು ತೋರಿಸುತ್ತೆ. ಒಂದು, ನಮ್ಮ ಭಾರತೀಯರ ಟ್ಯಾಲೆಂಟ್ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಹೌದು. ಇನ್ನೊಂದು, ಆಕ್ಸಿಯಂ ಸ್ಪೇಸ್ನಂತಹ ಪ್ರೈವೇಟ್ ಕಂಪನಿಗಳು ಬರೀ ದೊಡ್ಡ ಸ್ಪೇಸ್ ಏಜೆನ್ಸಿಗಳ ಆಸ್ಟ್ರೋನಾಟ್ಸ್ಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳ ಜನರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಇವರೀಗ ISS ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಸುಮಾರು 2 ವಾರ ಇರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ? ಸುಮ್ನೆ ಹೋಗ್ ಬರೋದಾ ಅಥವಾ ಏನಾದ್ರೂ ಕೆಲಸ ಇರುತ್ತಾ? ಇಲ್ಲ, ಖಂಡಿತ ಕೆಲಸ ಇದೆ. ಅವರು ಟೂರಿಸ್ಟ್ಗಳಲ್ಲ. ISS ತಲುಪಿದ ಮೇಲೆ ಅಲ್ಲಿ ಸೈಂಟಿಫಿಕ್ ರಿಸರ್ಚ್ ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳು ಮತ್ತೆ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ಗಳು ಅದೆಲ್ಲ ಮಾಡ್ತಾರೆ. ಓ, ಹಾಗಾದ್ರೆ ಸೈಂಟಿಫಿಕ್ ವ್ಯಾಲ್ಯೂ ಕೂಡ ಇದೆ. ಖಂಡಿತ. ಎಜುಕೇಷನಲ್ ಔಟ್ರೀಚ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾರೆ. ಇದು ಕಮರ್ಷಿಯಲ್ ಫ್ಲೈಟ್ ಆದ್ರೂ ಸೈನ್ಸ್ನ ಕಡೆಗಣಿಸಿಲ್ಲ. ಈ ಇಡೀ ಮಿಷನ್ನಲ್ಲಿ ನಾಸಾ, ಆಕ್ಸಿಯಂ ಸ್ಪೇಸ್ ಮತ್ತೆ ಸ್ಪೇಸ್ ಎಕ್ಸ್ ಇವರ ನಡುವಿನ ಪಾರ್ಟ್ನರ್ಶಿಪ್ ಹೇಗಿದೆ? ಅಂದ್ರೆ ಯಾರು ಏನು ಜವಾಬ್ದಾರಿ ತಗೊಂಡಿದ್ದಾರೆ? ಅದು ಒಂದು ಇಂಟ್ರೆಸ್ಟಿಂಗ್ ಮಾಡೆಲ್ ನೋಡಿ. ನಾಸಾ ತನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ISS ಫೆಸಿಲಿಟಿಯನ್ನ ಕೊಟ್ಟು ಈ ಕಮರ್ಷಿಯಲ್ ಮಿಷನ್ಗಳಿಗೆ ಗೈಡೆನ್ಸ್ ಕೊಡುತ್ತೆ, ಅಪ್ರೂವಲ್ ಕೊಡುತ್ತೆ. ಸರಿ. ಆಕ್ಸಿಯಂ ಸ್ಪೇಸ್ ಇದೆಯಲ್ಲ, ಅವರು ಆಸ್ಟ್ರೋನಾಟ್ಸ್ನ ಟ್ರೈನ್ ಮಾಡೋದು, ಮಿಷನ್ ಮ್ಯಾನೇಜ್ ಮಾಡೋದು, ISS ಅಲ್ಲಿ ಅವರ ಆಕ್ಟಿವಿಟೀಸ್ ನೋಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಾರೆ. ಸ್ಪೇಸ್ ಎಕ್ಸ್ ಪಾತ್ರ? ಸ್ಪೇಸ್ ಎಕ್ಸ್ ಅವರ ರಾಕೆಟ್ ಫಾಲ್ಕನ್ 9 ಮತ್ತು ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಮೂಲಕ ಲಾಂಚ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಕೊಡ್ತಾರೆ. ಓ, ಹಾಗೆ. ಇದು ಸರ್ಕಾರಿ ಸಂಸ್ಥೆ ಅಂದರೆ ನಾಸಾ ಮತ್ತು ಖಾಸಗಿ ಕಂಪನಿಗಳಾದ ಆಕ್ಸಿಯಂ ಮತ್ತು ಸ್ಪೇಸ್ ಎಕ್ಸ್ ನಡುವಿನ ಒಂದು ಯಶಸ್ವಿ ಸಹಯೋಗಕ್ಕೆ ಒಳ್ಳೆ ಉದಾಹರಣೆ. ಅಂದ್ರೆ ನಾಸಾ ಈಗ ಹೆಚ್ಚಾಗಿ ಖಾಸಗಿ ಕಂಪನಿಗಳಿಗೆ ಈ ತರದ ಕೆಲಸಗಳನ್ನ ಕೊಡ್ತಾ ಇದೆಯಾ? ಹೌದು, ಒಂದು ರೀತಿಯಲ್ಲಿ. ಅದನ್ನ ಕೊಡೋದು ಅನ್ನೋದಕ್ಕಿಂತ ಪಾಲುದಾರಿಕೆ ಅನ್ನೋದು ಸರಿ ಇರ್ಬೋದು. ಪಾಲುದಾರಿಕೆ. ನಾಸಾ ಈಗ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಭೂಮಿಗೆ ಹತ್ರದ ಕಕ್ಷೆಯಲ್ಲಿನ ಕೆಲಸಗಳನ್ನ, ಉದಾಹರಣೆಗೆ ISSಗೆ ಹೋಗಿ ಬರೋದನ್ನ ಕಮರ್ಷಿಯಲ್ ಪಾರ್ಟ್ನರ್ಸ್ಗೆ ವಹಿಸಿ ತಾನು ದೂರದ ಅನ್ವೇಷಣೆ ಅಂದ್ರೆ ಚಂದ್ರ, ಮಂಗಳ ಗ್ರಹ ಈ ಕಡೆ ಹೆಚ್ಚು ಗಮನ ಕೊಡಕ್ಕೆ ಪ್ಲಾನ್ ಮಾಡ್ತಾ ಇದೆ. ಓ, ಇದು ಅವರ ಸ್ಟ್ರಾಟಜಿಯ ಭಾಗ. ಹೌದು, AX4ನಂತಹ ಮಿಷನ್ಗಳು ಈ ಸ್ಟ್ರಾಟಜಿಯ ಒಂದು ಭಾಗನೇ. ಹಾಗಾದ್ರೆ ಒಟ್ಟಾರೆಯಾಗಿ ಈ AX4 ಮಿಷನ್ನ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ಒಬ್ರು ಭಾರತೀಯರಿದ್ದಾರೆ, 4 ದೇಶಗಳ ಪಾರ್ಟಿಸಿಪೇಷನ್ ಇದೆ, ಪ್ರೈವೇಟ್ ಕಂಪನಿಗಳ ಪಾತ್ರ ದೊಡ್ಡದಿದೆ, ಮತ್ತೆ ನಾಸಾದ ಸಪೋರ್ಟ್ ಇದೆ. ಇದೆಲ್ಲ ಸೇರಿ ಇದೊಂದು ಹಿಸ್ಟಾರಿಕ್ ಅಂತ ಹೇಳ್ಬಹುದು ಅಲ್ವಾ? ಖಂಡಿತವಾಗಿಯೂ. ಇದು ಕೇವಲ ಒಂದು ಲಾಂಚ್ ಅಲ್ಲ, ಬದಲಾಗ್ತಾ ಇರೋ ಸ್ಪೇಸ್ ಯುಗದ ಒಂದು ಪ್ರತಿಬಿಂಬ ಇದು. ಹೌದು. ಇಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ.
ನೋಡಿ, ಈ ಆಕ್ಸಿಯಂ ಸ್ಪೇಸ್ನಂತಹ ಖಾಸಗಿ ಕಂಪನಿಗಳು ಹೀಗೆ ಬೇರೆ ಬೇರೆ ದೇಶಗಳ ಗಗನಯಾತ್ರಿಗಳಿಗೆ ಬಹುಶಃ ಸ್ವಲ್ಪ ಸುಲಭವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಸ್ಪೇಸ್ಗೆ ಹೋಗೋ ಅವಕಾಶ ಮಾಡಿಕೊಡ್ತಾ ಇರೋದು. ಭವಿಷ್ಯದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ದೀರ್ಘಕಾಲದಲ್ಲಿ? ಹೌದು, ಒಳ್ಳೆ ಪ್ರಶ್ನೆ. ಅಂದ್ರೆ ಇಸ್ರೋ, ನಾಸಾ ತರಹ ನ್ಯಾಷನಲ್ ಸ್ಪೇಸ್ ಏಜೆನ್ಸಿಗಳ ಪಾತ್ರ ಇದರಿಂದ ಬದಲಾಗುತ್ತಾ? ಅವರ ಪ್ರಿಯಾರಿಟಿಗಳು ಚೇಂಜ್ ಆಗಬಹುದಾ? ಇದು ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾದ ವಿಷಯ.